ಹೌದು ಸರ್. ಒಂದು ನಿಮಿಷ ಸರ್. ನಮ್ಮಲ್ಲಿ ಮೊನ್ನೆ ಏನು ನಡೆದಂಥ ಏನು ಸಮನ್ವಯ ಸಭೆ ಇತ್ತು, ನೀವು ಆ ಕಾರ್ಯಕ್ರಮಕ್ಕೆ ಹೋಗಿರಿ, ನಮ್ಮ ಅಭ್ಯರ್ಥಿಗಳು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ನಮ್ಮ JDS ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಒಟ್ಟಿಗೆ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿ ಸಂಪಯೋಗಿಯವ್ರಿಗೆ ಹೇಳಿ ನಾವು ಇದೊಂದು ಮೀಟಿಂಗು ಮಾಡ್ತೀರಿ. ಮೊನ್ನೆ ಸುಮಾರು ಜನನ ಬಿಟ್ಟಿರೋದ್ರಿಂದ ನಾವೆಲ್ಲರೂ ಸೇರಿಸಿ ಒಂದು ಮೀಟಿಂಗ್ ಮಾಡ್ತೀವಿ. ಅದಾದಮೇಲೆ ಒಟ್ಟಿಗೆ 3 ಸೇರಿಸಿ ಬರ್ತೀನಿ ಅಂತ ಹೇಳಿ ಅವರು ಬುದ್ಧಿನಾಯ್ಡು ಅವರು, ನಾರಾಯಣಸ್ವಾಮಣ್ಣವರು, ಸಂಪಯ್ಯವರು ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಗುಂಪು, ಮೋದಿ ಗುಂಪು, ಭಾರತೀಯ ಜನತಾ ಪಾರ್ಟಿ ಗುಂಪು, NDA ಮೈತ್ರಿಕೂಟದ ಗುಂಪು, ನಾವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕಂತೇಳಿನೇ ಈ ಕಾರ್ಯಕ್ರಮ ಮಾಡಿರೋದು. ಎಲ್ಲರೂ ಅವ್ರಿಗೂ ಎಲ್ಲ ವಿಷಯ ತಿಳಿಸಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿಲ್ಲ. ಕಾಂಗ್ರೆಸ್ ಅವ್ರ ಥರ 3 ಮನೆ ಇಲ್ವಾ ಸರ್? ಈ ಮೀಟಿಂಗ್ ಆಗಿದ್ದಾದ್ಮೇಲೆ ಕರ್ಸ್ಕೊಂತೀರಿ ಅಂತ ಹೇಳಿ ನೆನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿದ್ರು. ಯಾಕಂದರೆ ಇಷ್ಟು ದಿನ ಸಪೋರ್ಟ್ ಮಾಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು. ನಿನ್ನೆ ನಮ್ಮ ಓಡಿ ವಿಜಯ್ ಕುಮಾರ್ನ ಮತ್ತು ಅವರು ತಾಯಿಯವ್ರನ್ನ ಎಲ್ಲರನ್ನೂ ಕಳಿಸಿ ಮಾತಾಡಿದ್ದೀರಿ. ಎಲ್ಲರೂ ಒಗ್ಗಟ್ಟಾಗಿರೋ ನಾನು ಮೋಹನ್ ಕೃಷ್ಣ ಅವ್ರ ಹತ್ರ ಮಾತಾಡಿದ್ದೀನಿ. ಹಂಗೆಲ್ಲ ಇದು ಮಾಡಿದ್ರೆ ಇದೊಂದು ಮೀಟಿಂಗ್ ಆಗಿದ್ದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಓಡಾಡ್ತೀನಿ ಅಂತ ಹೇಳಿದರೆ ನಾವು ಅವರು ಎಲ್ಲ ಒಟ್ಟಿಗೆ ಸೇರಿ ಇನ್ನೂ ನಾವು ಬಹಿರಂಗ ಸಭೆಗಳು ಹೋಬಳಿ ಲೆವೆಲಲ್ಲಿ ಮಾಡಬೇಕು. ಸ್ಟಾರ್ಗಳು ನೋಡ್ರಿ, ಇವರೆಲ್ಲ ನಮ್ಮ ಸ್ಟಾರ್ ಕ್ಯಾಂಪೇನ್ಗಳು, ಇವರೆಲ್ಲ ನಮ್ಮ ಸ್ಟಾರ್ ಇಲ್ಲಿದ್ದಾರೆ. ಸೂಪರ್ ಸ್ಟಾರು, 5 ಸ್ಟಾರು, ಎಲ್ಲ ಸ್ಟಾರು. ಈಗ ನೀವು ಬಂಗಾರ ವಿಧಾನಸಭಾ ಕ್ಷೇತ್ರ ಆಕಾಂಕ್ಷಿನಾ? ಯಾವುದೇ ರೀತಿಯಾದಂಥ ಯಾವುದೇ ಆಕಾಂಕ್ಷೆ ಅಲ್ಲ. ನಮ್ಮಲ್ಲಿ ಏನು ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ, ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಇದಕ್ಕೆ ಮಾತ್ರ ಸೀಮಿತ. ನಮ್ಮಲ್ಲಿ ಎಲ್ಲರೂ ನಾನು ಬಂಗಾರಪೇಟೆ ಆಕಾಂಕ್ಷೆ ಅಂತ ನಾನು ಹೇಳಿಲ್ಲ. ಹೈಕಮಾಂಡ್ ನನಗೇನು ಮಾಡಬೇಕಂತೇಳಿ ನಮ್ಮ ಪಕ್ಷದ ವರಿಷ್ಠರು ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾವಾಗಲೂ ಯಾವುದು MLA ಎಲೆಕ್ಷನ್ ಈಗಿಲ್ಲ. ಇನ್ನು 1 ನೇಷನ್ 1 ಎಲೆಕ್ಷನ್ 2026ನೇ ಇಸ್ವಿ ಮೇಲೆ ಡಿಲಿಮಿಟೇಷನ್ಸ್ ಇನ್ನೊಂದು ಮತ್ತೊಂದೆಲ್ಲ ಆಗಿ ಏನೇನಾಗಬೇಕು ನೋಡಿ ಆಮೇಲೆ ಆಗುತ್ತೆ. ಎಲೆಕ್ಷನ್ ಆಫ್ಟರ್ ಎಲೆಕ್ಷನ್ ಹೆಂಗೆ ನೆಕ್ಸ್ಟ್ ಅಲಯನ್ಸ್ ಹೆಂಗೆ BJP ಅವರು ರೆಸ್ಪೆಕ್ಟ್ ಕೊಡ್ತಾರೋ, ಹೆಂಗೆ ಟ್ರೀಟ್ ಮಾಡ್ತಾರೋ ಅದು ತಕ್ಕಂತ ನಾವು ಮುಂದುವರಿಸ್ತೀವಿ. ನೋಡಿ, ನಾವು ಹಿಂಗಿದ್ದೀರಿ, ಟ್ರೀಟ್ಮೆಂಟ್ ಇದೆ ನಮ್ಮ ಟ್ರೀಟ್ಮೆಂಟ್. ಅರ್ಥ ಆಯ್ತು? ಚೇರ್ ಬಿಟ್ಕೊಡಕ್ಕೆ ರೆಡಿ ಇರಲ್ಲ ನೀವು ಪಕ್ಕದಲ್ಲಿರೋದು ಅಂಥವ್ರು. ನಾವು ಟಿಕೆಟ್ ಬಿಟ್ಕೊಟ್ಟು ಅವ್ರು ನಮ್ಗೆ 25 ಕಡೆ ಬಿಟ್ಕೊಟ್ಟಿದ್ದಾರೆ, ನಾವು 3 ಕಡೆ ಬಿಟ್ಕೊಡ್ತೀರಿ. ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೆ ನಾವು ರೆಡಿ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ನಮಗೆಲ್ಲ ಒಳ್ಳೇದಾಗಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತೇನು ಕುಮಾರಣ್ಣವ್ರಿಗೆ ಸಪೋರ್ಟ್ ಮಾಡಿ ನಾನು ಅವ್ರ ಮನೆ ಹತ್ರ ಹೋಗಿ 10 ಸಲ ಹೋಗಿ ಕಾವಲು ಕಾದು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಯಾವ ರೀತಿ ಕಾಂಗ್ರೆಸ್ ಅವರು ಅವ್ರಿಗೆ ಹಿಂಸೆ ಕೊಟ್ಟರು, ಚಿತ್ರಹಿಂಸೆ ಕೊಟ್ಟರು, ಇದನ್ನೆಲ್ಲ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಾವು ಇರ್ತೀರಿ ಅಂತೇಳಿ ಒಪ್ಕೊಂಡಿರೋದ್ರಿಂದ ನಾವು ನಿರಂತರವಾಗಿ ಜೊತೆಯಲ್ಲಿರ್ತೀರಿ. ಯಾವತ್ತವರೆಗೂ ಹೈಕಮಾಂಡು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನೋಡ್ರಿ, ಈ ತೋಡ ಗ್ಯಾಂಗು ಇನ್ನೊಂದು ಮತ್ತೊಂದು ಜೋಡ ಗ್ಯಾಂಗ್ ಅದೆಲ್ಲ ಮಾಡ್ತಾ ಇದ್ದಾರಲ್ಲ, ಅವರು ಇಂಡಿ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಟೀಮ್ ಮಾಡ್ಕೊಂಡ್ರು. ಅದರಲ್ಲಿ ನಿತೀಶ್ ಕುಮಾರ್ ಕಿತ್ತೋದ್ರು, ಇನ್ನೂ ಒಂದಷ್ಟು ಜನ ಕಿತ್ತೋದ್ರು. ಅದಾದಮೇಲೆ ಈ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ದಾರೆ, ನಾವು ಎಷ್ಟು ಸೀಟ್ ಕೊಡ್ತೀರಿ ಅಷ್ಟೇ ತಗೊಬೇಕು, ಎಕ್ಸ್ಟ್ರಾ ಕೇಳಿದರೆ ನಿಮ್ಮ ಸಾಹಸ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಹೋದರು. ನಮ್ಮಲ್ಲಿ ದೇವೇಗೌಡರು ಸಾಹೇಬರು ಕೇಳಿರೋದು 3, ಆ 3 ಕೊಟ್ಟಿದ್ದೀರಿ. ಇನ್ನು 25 ಕಡೆನೂ ಎಲ್ಲ ಕಡೆ ದೇವೇಗೌಡರು, ಕುಮಾರಣ್ಣವರೆಲ್ಲ ಬಂದು ಪ್ರಚಾರ ಮಾಡ್ತಾಯಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭ ನಮ್ಮಲ್ಲಿ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ರೀತಿಯಾದ ಗುಂಪುಗಾರಿಕೆಗಳಿಲ್ಲ. ನಮ್ಮದೆಲ್ಲ ಒಂದೇ ಟೀಮು, BJP ಟೀಮು, NDA ಮೈತ್ರಿಕೂಟ ಟೀಮು, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ.
ಇವತ್ತು ಏನು ಇಲ್ಲಿ ಪ್ರಚಾರಕ್ಕೆ ಬಂದಿದ್ದೀವಿ. ಏಪ್ರಿಲ್ 26ನೇ ತಾರೀಕಿಗೆ ಚುನಾವಣೆ ನಡೆಯುತ್ತೋ ಎನ್ಡಿಎ ಅಭ್ಯರ್ಥಿಯಾಗಿ ನಾನು ಇವತ್ತು ಮುಂದೆ ನಿಂತಿದ್ದೀನಿ. ಇದಕ್ಕೆ ಕಾರಣ ಕುಮಾರಸ್ವಾಮಿ ಅವರು, ದೇವೇಗೌಡರು, ಬಿಜೆಪಿ ಹಿರಿಯ ನಾಯಕರಾದ ಮೋದಿ ಅವರು, ಯಡಿಯೂರಪ್ಪ ಅವರು, ವಿಜೇಂದ್ರ ಅವರು ಮತ್ತು 8 ಕ್ಷೇತ್ರದ ಬಿಜೆಪಿ MLA ಅಭ್ಯರ್ಥಿಗಳು ಮತ್ತು JDS ಪಕ್ಷದ ಅಭ್ಯರ್ಥಿಗಳು ಮತ್ತು JDS ಶಾಸಕರು. ಯಾಕಂದರೆ ಎಲ್ಲರೂ ಮುಖ್ಯವಾಗಿ ನನ್ನನ್ನು ಇಲ್ಲಿ ಸಂಸದರ ಚುನಾವಣೆ MP ಎಲೆಕ್ಷನ್ ಗೆಲ್ಲಬೇಕು ಅಂತ ಒತ್ತಾಯ ಮಾಡಿದೆ. 2 ಸತಿ ನಾನು ಇಲ್ಲಿ ಬಂದು ಮಕಾಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆದಿದ್ದೆ. ನಿಮ್ಮನ್ನ ನಾನು ನನ್ನ ಪರಿಚಯ ನಿಮಗೆ ಕಡಿಮೆ, ಆದರೆ ನನ್ನ ಹೆಸರು ಕೇಳಿದ್ದೀರ KGF ಕ್ಷೇತ್ರದಂತೆ. ಯಾಕಂದರೆ ಪಕ್ಕದಲ್ಲಿ ನಾವು ಪ್ರಚಾರ ಮಾಡುವಾಗ ನೀವು ಮಾತಾಡಿದ್ದೀರ. ಅದೇ ಸಿದ್ಧಗಂಗಾ ಮತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಬಹಳ ದೂರ ಇತ್ತು. ಅಲ್ಲಿ ನಾನು ಪರಿಚಯ ಮಾಡಿಕೊಂಡು ಹೋದಾಗ ನಿಮ್ಮ ಬಗ್ಗೆ ನಮಗೆ ಗೊತ್ತು, ನಿಮ್ಮ ತಂದೆ ಬಗ್ಗೆ, ನಿಮ್ಮ ತಾಯಿ ಬಗ್ಗೆ ಗೊತ್ತು ಅಂತ ಹೇಳಿದಾಗ ಸ್ವಲ್ಪ ಬಹಳ ಖುಷಿ ಆಯಿತು. ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳು ಅಭಿವೃದ್ಧಿ ಜೀವನದಲ್ಲಿ ಕಾರ್ಯಕ್ರಮಗಳನ್ನು ದಯವಿಟ್ಟು ಆಸೆ ನಮ್ಮ OBC ಗೋಸ್ಕರ ಒಕ್ಕೂಟದ ನರಸಿಂಹರಾಜ ಬರ್ತಾರೆ. ನೀವೆಲ್ಲರೂ ಪಾಲ್ಗೊಳ್ಳಬೇಕು. ಏನು ಚಿಂತಾಮಣಿಯಲ್ಲಿ ಸಿದ್ಧಗಂಗಾ ಪ್ರಚಾರ ಮಾಡಿದಾಗ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದು ಅಲ್ಲಿಯ ನಾಯಕರು ಬಹಳ ಖುಷಿಯಾಗಿತ್ತು. ಯಾಕಂದರೆ ಅವರು ಏನು ಸೇವೆ ಮಾಡಿದರು, ಸುಮಾರು 30 ವರ್ಷ ಹಿಂದೆ ನಮ್ಮ ತಂದೆ ಏನು ಸೇವೆ ಮಾಡಿದರು ಇನ್ನು ಇವರು ಕಾಣಿಸ್ಕೊಳ್ತಾರೆ. ಮತ್ತೆ ಏನು ನಮ್ಮ ತಾಯಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಏನು ಕೆಲಸ ಮಾಡಿದ್ರು ಅದನ್ನು ತಿಳಿಸ್ಕೊಡ್ತಾರೆ. ಸಿದ್ಧಗಂಗಾದಲ್ಲಿ ಒಬ್ಬ ವಕೀಲರು ಮಾತಾಡ್ತಾರೆ. ನೀವು ಹಾಗೆ ಮಾತಾಡಿ ಹೋಗಿ ಒಬ್ಬ ವಕೀಲರು ಮಾತಾಡ್ತಾ ಇದ್ರು. ಮಲ್ಲೇಶ್ವರ್ ನಾನು ನೋಡಲಿಲ್ಲ, ಆದರೆ ಅವರ ತಂದೆ ತಾಯಿ ಮಾಡ ಕೆಲಸ ನಮಗೆ ಮಾಡ್ತಾ ಇದೆ. ಈ ಸತಿ ಅವರಿಗೆ ಓಟ್ ಹಾಕ್ತೀನಿ ಅಂತ
ನಾನು ನೋಡ್ತಿದ್ದವರು ಓಟ್ ಹಾಕಕ್ಕೆ ರೆಡಿಯಾಗಿದ್ದಾರೆ ಆದಮೇಲೆ ಅದಕ್ಕೆ ನಿಮ್ಮ ಪರಿಚಯ ನನಗೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ನಡೆದ ಬಗ್ಗೆ ಪರಿಚಯ ಇದೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಈ ಚುನಾವಣೆ ಏನು ನಡೀತಾ ಇದೆಯೋ ಇದು ನನ್ನ ಚುನಾವಣೆ ಅಲ್ಲ, ಇದು ನಿಮ್ಮ ಚುನಾವಣೆ, ನಿಮ್ಮ ಭವಿಷ್ಯದ ಚುನಾವಣೆ. ಏನು ನೀವು ಓಟ್ ಹಾಕ್ತಿರೋ, ನೀವು ಓಟ್ ಹಾಕೋದು ಮೋದಿ ಅವರಿಗೆ, ದೇವೇಗೌಡರ ಅಪ್ಪಂದಿಗೆ ಅಂತ ಕಾಣಿಸ್ಕೊಳ್ಳಿ. ಯಾಕಂದ್ರೆ ದೇವೇಗೌಡರು 90 ವರ್ಷ ಆಗಿದ್ದರು. ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಂಡು 3 ಕ್ಷೇತ್ರ ತಗೊಂಡಿದ್ದಾರೆ. ಈ ವಯಸ್ಸಲ್ಲಿ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶ ತಗೊಂಡಿರುವ ಒಬ್ಬ ವ್ಯಕ್ತಿ, ಒಬ್ಬ ನಾಯಕನಾದ ಮೋದಿ ಅಂತ ಅವರೇ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಬ್ಬ ನಾಯಕನ ಪ್ರಧಾನಮಂತ್ರಿ ನಾಯಕನ ಯಾರಾದರೂ ಹೇಳಿ ಅಂದ್ರೆ ಅವ್ರು ಹೇಳೋಕೆ ಇಷ್ಟ ಇಲ್ಲ, ಅವ್ರಿಗೆ ಆಗ್ತಾ ಇಲ್ಲ, ಅವ್ರ ನಾಯಕನ ಆಯ್ಕೆ ಮಾಡ್ಕೊಳ್ತಾರೆ. ಅಂತಹ ಒಂದು ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ದೇಶವನ್ನು ಮುಂದೆ ತಗೊಂಡು ಒಬ್ಬ ನಾಯಕ, ಧೀಮಂತ ನಾಯಕ, ಇಡೀ ಪ್ರಪಂಚ ಯಾರನ್ನ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅನ್ನುವಂಥದ್ದು ಇಂತಹ ಒಂದು ಅವಕಾಶ ನಮಗೆ ಸಿಗುತ್ತೆ. 26 ಜನರಿಗೆ ನೀವು ಓಟ್ ಹಾಕ್ತೀರೋ ಆ ಅದೃಷ್ಟ ಬರೀ ನಿಮಗಿದೆ. 140 ಕೋಟಿ ಜನರ ನಮಗಿದೆ ಹೊರತು ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಆ ಅದೃಷ್ಟ ನಿಮಗಿದೆ. ದಯವಿಟ್ಟು ಏಪ್ರಿಲ್ 26 ಜನರಿಗೆ ಓಟ್ ಹಾಕ್ತೀರೋ ದೇವತ್ತ ನಿಮ್ಮ ಮಹಿಳೆ ಕ್ರಮ ಸಂಖ್ಯೆ 2 ಇದೆ. ನೀವು ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡಕ್ಕೆ ನಾನು ಅವಕಾಶ ಮಾಡಿಕೊಂಡಿದ್ದರಿಂದ ನಾನು 2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಡೀ ನಮ್ಮ ಭಾರತ ಹಿಂದೂಗಳ ಒಂದು ಸಮುದಾಯ ಇಡೀ ಪ್ರಪಂಚದಾದ್ಯಂತ ಏನು ರಾಮಮಂದಿರವನ್ನು ಕಟ್ಟಬೇಕಂತ ಬಹಳ ವರ್ಷಗಳ ಬಯಕೆ ಈಡೇರಿದಂಥ ವರ್ಷ. ಅದೇ ಶ್ರೀರಾಮನ ಇವತ್ತು ದಿವಸ ಜಯಂತಿ ಶ್ರೀರಾಮನವಮಿ ಆಚರಣೆ ಮಾಡೋದ್ರಿಂದ ಈ ಒಂದು ದಿನ ಇವತ್ತು ಬಹಳ ವಿಶೇಷವಾದದ್ದು. ಇಂಥ ಒಂದು ಸಭೆಯಲ್ಲಿ ನಮ್ಮ ಪಾಲ್ಗೊಳ್ಳುವುದು ನನಗೆ ಬಹಳ ವಿಶೇಷವಾದ ಕಾರ್ಯಕ್ರಮ. ನಾವು ನೋಡುವಂತೆ ಎಲ್ಲ ಕಡೆಯೂ ಸಹ ಶ್ರೀರಾಮ ಜಯಂತಿನ ಆಚರಣೆ ಮಾಡುವುದರ ಜೊತೆಗೆ ಏನು ಈ ಒಂದು ಹಬ್ಬದ ವಿಶೇಷ ಏನು ಕನ್ನಡ ಮತ್ತು ಮೋಸಗಳ ಹಂಚಿಕೊಳ್ಳೋದು ಎಲ್ಲರೂ ತಮ್ಮ ನಮ್ಮದೇ ಹಬ್ಬ ಅನ್ನೋ ರೀತಿಯಲ್ಲಿ ಸಭೆ ಇದರ ಕೇಂದ್ರದಿಂದ ನಿಮ್ಮೆಲ್ಲರ ಆತ್ಮೀಯರು ಆನಂದರಾಜು ಸನ್ಮಾನ ಮಹದೇವರವರೇ, ಈ ಭಾಗದ ಸಂಸತ್ ಸದಸ್ಯರು ಆತ್ಮೀಯವಾದ ಬೃಂದಾವನ ಅವರೇ, ಈ ಒಂದು ಬಿಜೆಪಿ ನಮ್ಮ ರಾಜ್ಯ ಘಟಕದ ಮಹಿಳಾ ಮೋರ್ಚಾದ ಶ್ರೀಮತಿ ಗೀತಾ ವಿವೇಕಾನಂದ ಅವರೇ, ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ముందు పైసలు ಈಗಿನ ಇನ್ನೊಬ್ಬ ಕೇಂದ್ರ